ಮತ್ತಷ್ಟು ಅಪ್ಡೇಟ್ಸ್ ಧರ್ಮಸ್ಥಳದ ತನಿಖೆ ಮಾಡಬೇಕು ಅಂತ ಮಾಡಿದ್ದಲ್ಲ. ವಾಟ್? ಧರ್ಮಸ್ಥಳದ ತನಿಖೆ ಮಾಡಬೇಕು ಅಂತ ಮಾಡಿದ್ದಲ್ಲ, ಹಿಂದೂಗಳ ಶ್ರದ್ಧಾ ಕೇಂದ್ರ ಮೇಲೆ ಪ್ರಹಾರ ಮಾಡಬೇಕು ಅಂತ ಮಾಡಿದ್ದು. ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲತ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. SIT ಮಾಡಿದ್ದು ಷಡ್ಯಂತ್ರದ ಒಂದು ಭಾಗ ಅಂತ ಹೇಳಿದ್ದಾರಂತೆ. ಬುರುಡೆ ಗ್ಯಾಂಗ್ಗೆ ಹಿಂದಿರುವವರ ಬಗ್ಗೆ ತನಿಖೆಗೆ ಆಗ್ರಹವನ್ನ ಮಾಡ್ತೀವಿ, ನಾವು ಸದನದ ಒಳಗೆ ಚರ್ಚೆ ಮಾಡ್ತೀವಿ ಅಂತ ಅರವಿಂದ್ ಬೆಲ್ಲತ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅರವಿಂದ್ ಬೆಲ್ಲತ್ ಅವರಿದ್ದಾರೆ, ಅವರೊಟ್ಟಿಗೆ ಮಾತಾಡಿಸೋಣ. ಸರ್, ಈಗಾಗಲೇ ಧರ್ಮಸ್ಥಳ ಪ್ರಕರಣದಲ್ಲಿ ನೀವು ಹಿಂದೆ ಕೂಡ ಹೋರಾಟ ಮಾಡಿದ್ರಿ. ಇವತ್ತು ನೀವು ಅನ್ಕೊಂಡಂತೆ ಯಾರು ಆರೋಪ ಮಾಡಿದ್ರು ಆ ವ್ಯಕ್ತಿಗಳ ವಿರುದ್ಧವೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಏನ್ ಹೇಳ್ತೀರಾ ಸರ್? ನೋಡ್ರಿ, ಧರ್ಮಸ್ಥಳದ ಎನ್ಕ್ವೈರಿ ಏನೈತೆ, ಆ ಎನ್ಕ್ವೈರಿ ನಿಜವಾದ ಎನ್ಕ್ವೈರಿ ಮಾಡಬೇಕಂತ ಮಾಡಿದ್ದಲ್ಲ. ಅದು ಹಿಂದೂಗಳ ಸನಾತನ ಧರ್ಮದ ಶ್ರದ್ಧಾ ಕೇಂದ್ರದ ಮೇಲೆ ಪ್ರಹಾರ ಮಾಡ್ಬೇಕಂತೇಳಿ ಏನ್ ಮಾಡಿದ್ರು. ಆ ಪ್ರಹಾರಕ್ಕೆ ಅದರ ಒಂದು ಷಡ್ಯಂತ್ರದ ಇದೊಂದು ಭಾಗನ ಆಗಿತ್ತು SIT ಮಾಡಿದ್ದು ಕೂಡ. ಯಾಕಂದ್ರೆ SIT ಮಾಡಿದ್ದ ಆ ಬುರ್ಡೆ ಗ್ಯಾಂಗನ್ನು ಹಿಡಿಬೇಕಂತಲ್ಲ, ಧರ್ಮಸ್ಥಳ ಕೇಂದ್ರದ ಪ್ರಮುಖರಾದ ಶ್ರೀ ವೀರೇಂದ್ರ ಹೆಗ್ಡೆ ಅವರ ಕುಟುಂಬನ ಇದರಲ್ಲಿ ಇಂಪ್ಲಿಕೇಟ್ ಮಾಡಬೇಕು. ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ಜನರ ಭಾವನೆ ಕಡಿಮೆ ಆಗ್ಬೇಕಂತ ಮಾಡಿದ್ದು. ಆದ್ರೆ ಇವತ್ತು ಆ ಬುರ್ಡೆ ಗ್ಯಾಂಗ್ದವ್ರು ಸಿಕ್ಕಿದಾರ. ಆದ್ರೆ ಆ ಬುರ್ಡೆ ಗ್ಯಾಂಗ್ದವ್ರು ಅವ್ರ ಟೂಲ್ಸ್ ಅಷ್ಟ, ಇದ್ರ ಹಿಂದೆ ಇದ್ದಂಥವ್ರು ಯಾರು ಅವ್ರು ಹಿಡಿಯುವಂತ ಅವಶ್ಯಕತೆ ಇದೆ. ಈ ಚಾರ್ಜ್ ಶೀಟ್ ನ ನೀವು ಸ್ವಾಗತ ಮಾಡ್ತೀರಾ? ಈ ಚಾರ್ಜ್ ಶೀಟ್ ಒಂದು ಮೈನರ್ ಸ್ಟೆಪ್. ಇವ್ರನ್ನ ಯಾವಾಗ ನಾವು ಸ್ವಾಗತ ಮಾಡ್ತೀವಿ ಅಂದ್ರೆ ನಿಜವಾದ ಕಲ್ಪ್ರಿಟ್ಸ್ ಇವ್ರು ಹಿಡಿದಾಗ ನಾವು ಸ್ವಾಗತ ಮಾಡ್ತೀವಿ. ಈಗ ಸದನದೊಳಗೆ ಮತ್ತೆ ಈ ವಿಚಾರ ಏನಾದ್ರು ಚರ್ಚೆಗೆ ತಗೊಂಡು ಇದರಿಂದ ಇರೋರು ಯಾರು ಅಂತ ತನಿಖೆ ಮಾಡಿ ಅಂತ ಹೇಳ್ತಾರೆ. ಸದನದೊಳಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದಾಗಿತ್ತು ಶಾಸಕರಾದಂಥ ಅರವಿಂದ್ ಬೆಲ್ಲತ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಳಗಾವಿ.